ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ಮನೆ ಕಟ್ಟೋರು ತಮ್ಮ ಮೇನ್ ಡೋರ್ನ ಪಾಲಿಷ್ ಮಾಡಿಸ್ತಾರೆ. ಅದು 100%. ಈ ಪಾಲಿಷ್ ಯಾವ ರೀತಿ ಮಾಡಿಸಿದ್ರೆ ಉತ್ತಮ ಮತ್ತು ಯಾವ್ಯಾವ ಮೆಟೀರಿಯಲ್ ಬಳಸಿದರೆ ಎಷ್ಟು ಬಾಳಿಕೆ ಬರುತ್ತೆ ಅಂತ ತಿಳಿಸೋದು ಈ ವಿಡಿಯೋ ಉದ್ದೇಶ. ಗೈಸ್, ನನ್ನ ಫ್ರೆಂಡ್ ಇವರು ರವಿ ಅಂತ ಹೇಳ್ಬಿಟ್ಟು ಚನ್ನರಾಯಪಟ್ಟಣದವರು. ಅತ್ಯದ್ಭುತವಾದಂತಹ ಪಾಲಿಷ್ ವರ್ಕ್ ವಿತ್ ಕಾರ್ಪೆಂಟ್ರಿ ವರ್ಕ್ನವರು. ಸೊ ಈಗ ನೋಡಿ, ಈ ಡೋರ್ನ ಇವರು ಪಾಲಿಷ್ ಮಾಡ್ತಾಯಿದ್ದಾರೆ. ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ. ಸೊ ಈ ಪಾಲಿಷ್ ಮಾಡಬೇಕಾದ್ರೆ ಬೇಸಿಕ್ಕಾಗಿ ಏನು ಮಾಡ್ತಾರೆ ಅವರು, ಮತ್ತು ಅವ್ರು ಏನನ್ನು ಬಳಸ್ತಾರೆ ಈ ಪಾಲಿಷ್ ಇಷ್ಟೊಂದು ತುಂಬ ಚೆನ್ನಾಗಿ ಬರಲಿಕ್ಕೆ, ಅವ್ರನ್ನೇ ಕೇಳೋಣ. ನಮಸ್ಕಾರ ರವೀಣ. ಹಾಂ ರವೀಣ, ಈಗ ನೀವು ಈ ಡೋರ್ನ ಪಾಲಿಷ್ ಮಾಡಿದಿರಲ್ವಾ? ಈ ಪಾಲಿಷ್ ಮಾಡೋದಕ್ಕಿಂತ ಮುಂಚೆ ಏನೇನು ಮಾಡ್ತೀರಾ ಈ ಡೋರ್ನ? ಮೊದಲು ಪಾಲಿಷ್ ಮಾಡೋದಕ್ಕಿಂತ ಮುಂಚೆ ಮೇಯ್ನ್ ಇರೋದು ಪಾಲಿಷಲ್ಲಿ 100% ವರ್ಕಲ್ಲಿ ಒಂದು 70% ವರ್ಕು ಬರೀ ಉಜ್ಜಿ ಫಿನಿಷಿಂಗ್ ಮಾಡ್ಕೊಳೋದು. ಯಾಕೆ ಅಂದರೆ ನಾವು ಎಷ್ಟು ಉಜ್ಜಿ ಫಿನಿಷಿಂಗ್ ಕೊಡ್ತೀವೋ ಹ್ಯಾಂಡಲ್ಲಿ ಮತ್ತು ಮಿಷನಲ್ಲಾಗಲಿ ಉಜ್ಜಿ ಎಷ್ಟು ಫಿನಿಷಿಂಗ್ ಕೊಡ್ತೀವೋ ಅಷ್ಟು ಪಾಲಿಶು ನೀಟಾಗಿ ಬರುತ್ತೆ. ಆಯಿತಾ? ಹಾಗಾಗಿ ಮೊದಲೇನು ಮಾಡಬೇಕು ಅಂದರೆ ನಾವು ಚೆನ್ನಾಗಿ ಉಜ್ಜಿ ಮೊದಲು ಎಲ್ಲ ನೀಟಾಗಿ ಆ ಸರ್ಫೇಸ್ ಎಲ್ಲನೂ ಕ್ಲೀನಾಗಿ ಮೂಲೆಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಈ ಕಾರ್ವಿಂಗ್ ಒಳಗಡೆ ಮತ್ತು ಈ ಗ್ರೂ ಒಳಗಡೆ ಎಲ್ಲ ಅದ್ರೊಳಗಡೆನೂ ನೀಟಾಗಿ ಉಜ್ಕೊಂಡು ಎಲ್ಲ ರೆಡಿ ಮಾಡ್ಕೊಬೇಕು. ಸರ್ಫೇಸ್ ನೀಟ್ ಬರುತ್ತೆ. ಉಜ್ಕೊಂಡು ಎಲ್ಲ ಕ್ಲೀನಾಗಿ ಮಟ್ಟ ಗಿಟ್ಟ ಇದ್ದರೆ, ಆಮೇಲೆ ಈ ಓಲ್ಡ್ ಡೋರ್ಗಳಿದ್ರೆ ಕೊಳೆ ಗಿಳೆ ಎಲ್ಲ ಇರುತ್ತೆ, ಜಿಡ್ ಥರ ಇರುತ್ತೆ, ಅದನ್ನೆಲ್ಲ ಕ್ಲೀನಾಗಿ ಸ್ಕ್ರೇಪಿಂಗ್ ಮಾಡಿಕೊಂಡು ನೀಟಾಗಿ ಉಜ್ಕೊಂಡೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಫಸ್ಟು ಬೇಸಿಕ್ಕಾಗಿ ನಾವು ಯಾವ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಅದರದೇ ಆದ ಶೀಲರ್ ಹಾಕಬೇಕು. ಅಂದರೆ ಮೆಟೀರಿಯಲ್ಲು ಬೇರೆ ಬೇರೆ ರೀತಿ ಇದಾವೆ. ಮೆಟೀರಿಯಲ್ ಬೇರೆ ಇದೆ. ಮೆಲಾಮೈನ್ ಹಾಕ್ತಾರೆ, PU ಹಾಕ್ತಾರೆ, ಎಂಪೋರಿಯೋ ಹಾಕಿಸ್ತಾರೆ, MRF ಹಾಕಿಸ್ತಾರೆ, ನಾನಾ ರೀತಿಯ ಐಕಾ ಇದೆ, ತರಾವರಿ ಪಾಲಿಷ್ಗಳಿದ್ದಾವೆ. ಒಂದು ಬೆಸ್ಟ್ ಮೆಟೀರಿಯಲ್ ಯಾವುದು? ಬೆಸ್ಟ್ ಅಂದರೆ ಇವಾಗ ಸದ್ಯಕ್ಕೆ ಒಂದು ಮೀಡಿಯಂ ರೇಂಜಲ್ಲಿ ಇರೋದು ಅಂದರೆ PU ಮೆಟೀರಿಯಲ್ ಓಕೆ. ಹೈ ಕ್ವಾಲಿಟಿ ಅಂದರೆ ಹೈ ಕ್ವಾಲಿಟಿ ಅಂದರೆ MRF ಮತ್ತು ಐಕಾ ಮತ್ತು ಇನ್ನು ಎಂಪೋರಿಯೋ ಗೋಲ್ಡ್ ಇವೆಲ್ಲ ಹಾಕಿಸ್ಬೋದು. ಅಂದರೆ ಏನು ಎಲ್ಲದಕ್ಕೂ ಏನು ಹಬ್ಬ ಅಂದರೆ ಒಂದು 500ರಿಂದ 500, 300 ಈ ರೀತಿ ಡಿಫ್ರೆನ್ಸ್ ಇರುತ್ತೆ. ಆಯ್ತಾ? ಹಂಗಾಗಿ ಒಂದು ಬೆಸ್ಟ್ ಮೆಟೀರಿಯಲ್ ಅಂದರೆ PU. ಈಗ ನೋಡಿ, ಇದು PU ಎಂಪೋರಿಯೋ ಟೆಕ್ ಅಂತ. ಇದು ಬಂದು ಪಾಲಿಶು. ಇದನ್ನು ಹಾಕೋದಕ್ಕಿಂತ ಮುಂಚೆ ನಾವು ಅದಕ್ಕೆ ಶೀಲರ್ ಹಾಕಬೇಕು. ಶೀಲರು ಯಾಕೆಂದರೆ ನಾವು ಯಾವ ಕಂಪ್ನಿದು ಉಪಯೋಗಿಸ್ತೀವಿ ಅದೇ ಕಂಪ್ನಿ ಶೀಲರ್ ಹಾಕಿದ್ರೇ ಅದು ಒಳ್ಳೆ ನಮಗೆ ರಿಸಲ್ಟ್ ಬರುತ್ತೆ. ಇಲ್ಲ ಅಂದರೆ ಒಬ್ಬೊಬ್ರು ಏನು ಮಾಡ್ತಾರೆ, ಈ ಮಾಮೂಲಿ ಸ್ಟ್ಯಾಂಡಿಂಗ್ ಶೀಲರ್ ಹಾಕ್ಬಿಟ್ಟು PU ಹಾಕೋದು ಹಿಂಗೆಲ್ಲ ಮಾಡ್ತಾರೆ. ಹಂಗೆಲ್ಲ ಮಾಡಬಾರ್ದು. ಹಂಗೆ ಮಾಡಿದ್ರೆ ನಮಗೆ ಅಷ್ಟು ಒಂದು ನಾವು ಎಕ್ಸೆಪ್ಟ್ ಮಾಡಿದಷ್ಟು ರಿಸಲ್ಟು ನಮಗೆ ಸಿಗಲ್ಲ. ಆಯ್ತಾ? ಇವಾಗ ನೋಡಿ, ಇದು ಎಂಪೋರಿಯೋಗೆ ಎಂಪೋರಿಯೋದೇ ಒಂದು ಶೀಲರ್ ಉಪಯೋಗಿಸ್ಬೇಕು. ಆಮೇಲೆ ಇಲ್ಲಿ ನೋಡಿ, ಇದು ಬಂದು MRF ವುಡ್ ಪ್ರಾಪ್, ಅದು ವೇಪರ್ಕ್ಯೂರ್ ಪೇಂಟ್ಸ್. ಇದು ಬಂದು ಇಂಟೀರಿಯರು ಸಿಗುತ್ತೆ, ಎಕ್ಸ್ಟೀರಿಯರು ಸಿಗುತ್ತೆ. ಎಕ್ಸ್ಟೀರಿಯರ್ ಬಂದು ಮಳೆಗೆ ಮತ್ತು ಗಾಳಿಗೆ ಎಲ್ಲದಕ್ಕೂ ವಾತಾವರಣಕ್ಕೆಲ್ಲ ಭಾಳ ಚೆಂದಾಗಿರುತ್ತೆ ಮತ್ತು ಒಳ್ಳೆ ಬಾಳಿಕೆ ಬರುತ್ತೆ ವರ್ಷಾನುಗಟ್ಟಲೆ. ಹಂಗಾಗಿ ಇದು ಚೆನ್ನಾಗಿರುತ್ತೆ. ಮತ್ತು ಇನ್ನು ನಾರ್ಮಲ್ ಆಗಿ PU ಉಪಯೋಗಿಸ್ತಾರಲ್ಲ, ಏಷ್ಯನ್ ಪೇಂಟ್ಸ್. PUದಲ್ಲಿ ಎಕ್ಸ್ಟೀರಿಯರ್ ಅಂದರೆ ಬಾಗಿಲುಗಳಿಗೆ, ಹೊರಗಡೆ ಬಾಗಿಲುಗಳಿಗೆ ಮುಖ್ಯವಾಗಿ ಹೊಡಿಬೇಕಾಗಿರೋದು ಎಕ್ಸ್ಟೀರಿಯರೇ ಹೊಡಿಬೇಕು. ಅದರಲ್ಲೇ ಫರ್ನಿಚರ್ಗೆ ಮತ್ತು ಒಳಗಡೆ ಬಾಗಿಲುಗಳಿಗೆಲ್ಲ ಇಂಟೀರಿಯರ್ ಬರುತ್ತೆ, ಇಂಟೀರಿಯರ್ ಸಿಗುತ್ತೆ. ಇಂಟೀರಿಯರಲ್ಲಿ ಅದರಲ್ಲೇ ಅದೇ ಕ್ವಾಲಿಟಿಲೇ ಇಂಟೀರಿಯರು ಮತ್ತು ಎಕ್ಸ್ಟೀರಿಯರ್ ಎರಡು ರೀತಿಯೂ ನಮಗೆ ಪಾಲಿಷ್ಗಳು ಸಿಗುತ್ತೆ. ಮತ್ತು ಏನಾದರೂ ಒಳಗಡೆ ಫರ್ನಿಚರ್ಗಳಿಗೇನಾದರೂ ಹೊಡಿಬೇಕು ಅಂದರೆ
ಇದು ನೋಡಿ ಪ್ಯೂರ್ ಫಿನ್ ಅಂತ, ಇದು PU ಕಂಪ್ನಿದೆ. ಆದರೆ ಇದು ಕಾಸ್ಟಲ್ಲಿ ಒಂದು ಸ್ವಲ್ಪ ಎಲ್ರಿಗೂ ಎಟ್ಕೊಂಥದ್ದು ಭಾಳ ಸ್ವಲ್ಪ ಕಮ್ಮಿ ಸಿಗುತ್ತೆ. ಅಂದರೆ ಒಳ್ಳೆ ಕ್ವಾಲಿಟಿನೂ ಇದೆ, ಏನು ತೊಂದರೆ ಇಲ್ಲ. ಯಾಕೆಂದರೆ ಒಳಗಡೆ ಇರೋದ್ರಿಂದ ಯಾವುದೇ ಮಳೆ ಗಾಳಿ ಏನು ಬಿಸಿಲು ಏನು ಬೀಳದೇ ಇರೋದ್ರಿಂದ ಇದನ್ನು ಉಪಯೋಗಿಸ್ಬೋದು, ಏನು ತೊಂದರೆ ಇಲ್ಲ. ಮತ್ತು ಹಾಗೇನೆ ಇದು ಬಂದು ಐಕಾ ಬಂದು ಇದು 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 ಒಳ್ಳೆ ಪಾಲಿಶೇನೆ. ಅಂದರೆ ಏನೇ ಮಾಡಿದ್ರು ಅದರದೇ ಆದ ಶೀಲರ್ ಉಪಯೋಗಿಸ್ಬಿಟ್ಟು ನಾವು ಹೊಡೆಯೋದು ಭಾಳ ಮುಖ್ಯ. ಇನ್ನೊಂದು ಈಗ ನೋಡಿ, ನಾವು ಉಪಯೋಗಿಸೋಂಥ ಎಲ್ಲ ಪಾಲಿಶ್ಗೂ PU ತಿನ್ನರೇ ಉಪಯೋಗಿಸ್ಬೇಕು. PU ಟಿನ್ನರು ಈಗ 1 ಲೀಟ್ರು ಬೇಸಲ್ಲಿ 800 ml ಬೇಸ್ ಬರುತ್ತೆ. 200 ml ಆರ್ಡ್ನರ್ ಅಂತ ಕೊಡ್ತಾನೆ. 200 ml ಆರ್ಡ್ನರು, ಅದಕ್ಕೆ 800 mlಗೆ 200 ml ಅಂದರೆ 400 mlಗೆ 100 ml ನಾವು ಅದನ್ನ ಮಿಕ್ಸ್ ಮಾಡಿ ಮತ್ತೆ ಒಂದು 20-30% ಒಳಗಡೆ 20-25% PU ಟಿನ್ನರ್ನೇ ಉಪಯೋಗಿಸ್ಬೇಕು. PU ಟಿನ್ನರ್ ಅಲ್ಲ ಅಂದರೆ ಬೇರೆ NC ಟಿನ್ನರ್ ಹಾಕಿದ್ರೆ ಅದು ಯಾವುದೇ ಕಾರಣಕ್ಕೂ ನೀಟಾಗಿ ಬರಲ್ಲ. NC ಟಿನ್ನರ್ ಹಾಕ್ಬೇಕಾಗಿರೋದು ಸ್ಯಾಂಡಿಂಗ್ ಸೀಲರ್ ಅಂತ ಸಿಗುತ್ತಲ್ಲ, ಸ್ಯಾಂಡಿಂಗ್ ಸೀಲರ್ಗೆ ಮಾತ್ರ. ಮತ್ತೆ ಇಲ್ಲಿ ನೋಡಿ, ಇದು ಬಂದು ಮೆಲಾಮೈನ್ಗೆ ಬೇಕಾದರೆ ಈ NC ಸೀಲರು NC ಟಿನ್ನರ್ನ ಉಪಯೋಗಿಸ್ಬೋದು. ಇದು ಅಷ್ಟೇ, ಇದಕ್ಕೂ ಅಷ್ಟೇ. ಮೆಲಾಮೈನ್ಗೂ 900 ಬೇಸ್ ಬರುತ್ತೆ. 900 ಬೇಸ್ ಬಂದು ಮತ್ತೆ 100 ml ಹಾರ್ಡ್ನರ್ ಬರುತ್ತೆ. 100 ml ಹಾರ್ಡ್ನರ್ ಅಂದರೆ 1:9 ಏನೋ ಅದು. ಯಾಕೆಂದರೆ ಇದು 900 ml ಅಂದರೆ 100 mlಗೆ ಇದು 10 ml, ಆ ರೀತಿ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಬೇಕು. ಇದು ಮತ್ತು ಮೆಲಾಮೈನ್ ಮತ್ತು ಮೆಲಾಮೈನ್ ಹಾರ್ಡ್ನರು ಮತ್ತು NC ಟಿನ್ನರ್ 3 ಮಿಕ್ಸ್ ಮಾಡಿ ಕೋಟ್ ಮಾಡಬೇಕು. ಅದು ಒಳ್ಳೆ ರಿಸಲ್ಟ್ ಬರುತ್ತೆ. ಆದರೆ ಇದನ್ನ ಔಟ್ಡೋರ್ಗೆಲ್ಲ ಹೊಡೆಯೋಕ್ಕಾಗಲ್ಲ. ಯಾಕೆಂದರೆ ಹೊರಗಡೆ ಇರೋಂಥ ಬಾಗಿಲುಗಳಿಗೆ ಬಿಸಿಲು ಮತ್ತು ಮಳೆ ಬೀಳೋದಕ್ಕೆ ಹೊಡೆಯೋಕ್ಕಾಗಲ್ಲ. ಇಂಟೀರಿಯರ್ ಮತ್ತು ಫರ್ನಿಚರ್ಗೆ ಹಾಕ್ಬೋದು. ನೋಡಿ, ಇದು ಮಾತ್ರ ಎಕ್ಸ್ಟೀರಿಯರು ಇಂಟೀರಿಯರ್ ಎರಡೂ ಇದೆ. ಇದರಲ್ಲಿ ಎಕ್ಸ್ಟೀರಿಯರ್ ಇಲ್ಲ, ಇಂಟೀರಿಯರ್ ಮಾತ್ರ ಸಿಗುತ್ತೆ. ಆಯ್ತಾ? ಮೆಲಾಮೈನಲ್ಲಿ ಇಂಟೀರಿಯರ್ ಮಾತ್ರ ಸಿಗುತ್ತೆ. ಯಾಕೆಂದರೆ ಇದು ಬರೀ ಫರ್ನಿಚರ್ ಐಟಮ್ಗೆ ಆ ಥರದಕ್ಕೆ ಮಾತ್ರ. ಈಗ ರವೇಣ, ಹೇಳಿ, ಒಂದು ದಿನದಲ್ಲಿ ಒಂದು ಫರ್ನಿಚರ್ನ ಕಂಪ್ಲೀಟ್ ಮಾಡೋಕ್ಕಾಗುತ್ತಾ ನಿಮಗೆ? ಇಲ್ಲ, ಯಾಕೆ ಅಂದರೆ ಅದಕ್ಕೆ ಟೈಮ್ ಬೇಕು. ಅಂದರೆ ಈಗ ನಾವು ಒಂದು ಬೇಸಿಕ್ಕಾಗಿ ಒಂದು ಶೀಲರ್ನ ಯಾವುದಾನ ಒಂದು ಶೀಲರ್ ಅಪ್ಲೈ ಮಾಡಿದ್ರೆ ಕನಿಷ್ಠ ಪಕ್ಷ ಒಂದು 3 to 4 ಅವರ್ ಅದನ್ನು ಡ್ರೈ ಮಾಡಿದ್ರೇ ಅದು ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ನಾವು ಉಜ್ಜಿದಾಗ ಅದು ಕ್ಲೀನಾಗಿ ಪೌಡ್ರ್ ಬರಬೇಕು. ಆ ಪೇಪರ್ಗೆ ಏನಾದರೂ ಮತ್ತೆ ಪಾಲಿಶ್ ಥರನೇ ಅಂಟ್ಕೊಂಡ್ರೆ ಅದು ನಮಗೆ ಫಿನಿಶಿಂಗ್ ಸಿಗಲ್ಲ. ಮತ್ತೆ ನಾವು ಅದನ್ನೆಲ್ಲ ಕೆರೆದು ಕ್ಲೀನಾಗಿ ಮತ್ತೆ ಇನ್ನೊಂದು ಸರಿ ನಾವು ಶೀಲರ್ ಹಾಕಿ ಮಾಡಬೇಕಾಗುತ್ತೆ. ಹಾಗಾಗಿ ಪಾಲಿಶ್ ಕೆಲಸದಲ್ಲಿ ಟೈಮಿಂಗ್ ಮುಖ್ಯ. ಅಂದರೆ ನಾವು ಶೀಲರ್ ಹಾಕ್ಬಿಟ್ಟು ಒಂದು 4 ಅವರ್ ಅದನ್ನು ಡ್ರೈ ಮಾಡೋದು, ಅಥವಾ ಒಂದು ದಿವಸ ಬಿಟ್ಟರೆ ಇಲ್ಲ ಅಂದರೆ ನೈಟ್ ಹಾಕಿ ಒಂದು ಸಂಜೆ ಶೀಲರ್ ಹಾಕಿ ಬೆಳಗ್ಗೆ ಎದ್ದು ಉಜ್ಜಿದ್ರೆ ನಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈಗ ನೋಡಿ, ಬೇಕಾದರೆ ಇಲ್ಲೇ ನೋಡಿ, ಇದೆಲ್ಲ ಒಂದೊಂದು ದಿವಸ ಬಿಟ್ಟು ತುಂಬ ನೈಸ್ ಇದೆ. ಇದು ಶೀಲರ್ ಹಾಕಿರೋದು, ಶೀಲರ್ ಹಾಕಿ ಮತ್ತೆ ಉಜ್ಜಿ ತೆಗ್ದಿರೋದು. ಈಗ ಸೆಕೆಂಡ್ ಕೋಟ್ ಇನ್ನೊಂದು ಕೋಟ್ ಶೀಲರ್ ಹಾಕ್ತೀವಿ. ಈಗ ಇನ್ನೊಂದು ಕೋಟ್ ಶೀಲರ್ ಹಾಕ್ಬಿಟ್ಟು ಮತ್ತೆ ಇನ್ನೊಂದು 4 ಅವರ್ ಬಿಟ್ಟು ಮತ್ತೆ ಉಜ್ಜಿಬಿಟ್ಟು ಆಮೇಲೆ ಅದಕ್ಕೇನು ಬೇಕು ಪಾಲಿಶ್, ಅದೊಂದು ಫೈನಲ್ ಪಾಲಿಶ್. ಹೌದು, ಅಂದರೆ ಇದು ಸೆಮಿ ಗ್ಲಾಸಿ ಮಾಡಬೇಕು. ಸೆಮಿ ಗ್ಲಾಸಿ ಅಂದರೆ ಒಂದು ಮ್ಯಾಟ್ ಫಿನಿಶ್ ಟೈಪ್ ಇರುತ್ತಾ, 60-40 ಈ ರೀತಿ, ಇಲ್ಲಾಂದ್ರೆ 50-50 ಯಾವ ರೀತಿ ಬೇಕಾದರೂ ನಾವು ನಮಗೆ ತಕ್ಕಂತೆ ಬೇಕಾದರೆ ಉಪಯೋಗಿಸ್ಕೊಬೋದು. ಯಾಕೆಂದರೆ ಈಗ ಗ್ಲಾಸಿ ಬರುತ್ತೆ, ಗ್ಲಾಸಿಗೆ ಈಗ PU ಗ್ಲಾಸಿ ಇದೆ. ಗ್ಲಾಸಿಗೆ ಇಂಟೀರಿಯರ್ಗೆ ಇನ್ನೊಂದು ಬರುತ್ತೆ, ಇದರಲ್ಲೇ ಇಂಟೀರಿಯರು ಮ್ಯಾಟ್ ಬರುತ್ತೆ. ಆ ಮ್ಯಾಟ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಅರ್ಧ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸೇಮ್ ಹಾರ್ಡ್ನರೇ ಅರ್ಧ ಇಂಟೀರಿಯರ್ ಮ್ಯಾಟು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅಪ್ಲೈ ಮಾಡಿ. ಒಂದು ಫರ್ನಿಚರ್ ಎಷ್ಟು 2 ಕೋಟ್ ಪಾಲಿಶ್ ಮಾಡ್ತೀರಾ? 2 ಕೋಟ್ ಶೀಲರು 2 ಕೋಟ್ ಪಾಲಿಶ್ ಮಾಡಿದ್ರೇ ಅದಕ್ಕೆ ಒಂದು ಗ್ರ್ಯಾಂಡ್ ಲುಕ್ ಬರುತ್ತೆ, ಒಂದು ನೀಟಾಗಿ ಬರುತ್ತೆ. ಯಾಕೆಂದರೆ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಸುಮ್ಮನೆ ಜಸ್ಟ್ ಒಂದು ಕೋಟಿಂಗ್ ಶೀಲರ್ ಹಾಕ್ಬಿಡ್ತಾರೆ. ಶೀಲರ್ ಹಾಕ್ಬಿಟ್ಟು ಮತ್ತೆ ಸುಮ್ಮನೆ
ಮಾಡಿದ್ರೆ ಅದು ಅಷ್ಟು ಇದಾಗಿ ಬರಲ್ಲ, ಬಾಳಿಕೆ ಬರಲ್ಲ. ಒಳ್ಳೆ ಬಾಳಿಕೆ ಬರಬೇಕು ಅಂದರೆ 2 ಕೋಟ್ ಶೀಲರು, ಕನಿಷ್ಠ ಪಕ್ಷ 2 ಕೋಟ್ ಶೀಲರು, 2 ಕೋಟ್ ಪಾಲಿಶ್ ಆಗಬೇಕು. ಈಗ ನೀವು ಮಾಡಿದ್ರಲ್ಲ ರವೀಣ, ಇವು ಎಷ್ಟು ವರ್ಷ ಬಾಳಿಕೆ ಬರ್ಬೋದು? ಇದು ಒಳಗಡೆ ಇರೋದ್ರಿಂದ ಹೆಚ್ಚು ಕಮ್ಮಿ ನಿಮ್ಗೆ ಒಂದು 15 ವರ್ಷ ಆದ್ರೂ ಪಾಲಿಶ್ ಹೋಗಲ್ಲ. ನಿಮಗೆ ಬಿಸಿಲು ಮಳೆ ತಗೊಂಡ್ರು ಕೂಡ ಒಂದು 6-7 ವರ್ಷ ಪಕ್ಕ ಎಕ್ಸ್ಟೀರಿಯರ್ ಡೋರ್ಗಳು ಮಾತ್ರ, ಡೋರ್ಗಳಿಗೆ. ಫರ್ನಿಚರ್ಲೆಲ್ಲ 10-15 ವರ್ಷ 15 ವರ್ಷ ಬಾಳಿಕೆ ಬರುತ್ತೆ. ನೀಟಾಗಿ ಒರೆಸ್ಕೊಂಡು ಕ್ಲೀನಾಗಿ ಧೂಳೆಲ್ಲ ಮೇಂಟೈನ್ ಮಾಡ್ಕೊಂಡ್ರೆ ಅಷ್ಟೇ ಸಾಕು. ಸರಿ ರವೀಣ, ಈ ವಿಷಯ ತಿಳಿಸಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ನಿಮಗೂ ಧನ್ಯವಾದ. ಥ್ಯಾಂಕ್ ಯು.